ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅನುರಾಗದ ಅಲೆಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ವಿಕಾಸ್. ನಾನು ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಕಾಲೇಜು ದಿನಗಳ ಆತ್ಮೀಯ ಸ್ನೇಹಿತ ಅಮಿತ್ ಮತ್ತು ನಾನು ಕಾಲೇಜಿನಲ್ಲಿ ಒಂದೇ ರೂಮ್ನಲ್ಲಿದ್ದೆವು. ಕಾಲೇಜು ಮುಗಿದ ನಂತರ ಅಮಿತ್ ತನ್ನ ಊರಿಗೆ ಮರಳಿ ತಂದೆಯ ಬಿಸಿನೆಸ್ ನೋಡಿಕೊಳ್ಳಲಾರಂಭಿಸಿದನು. ಕೆಲವು ವರ್ಷಗಳ ನಂತರ ಅವನಿಗೆ ಮದುವೆಯಾಯಿತು. ಮದುವೆಯಾಗಿ ಕೆಲವು ತಿಂಗಳುಗಳ ನಂತರ ಅಮಿತ್ ತನ್ನ ಬಿಸಿನೆಸ್ನ ಕೆಲಸದ ನಿಮಿತ್ತ ತನ್ನ ಹೆಂಡತಿಯೊಂದಿಗೆ ನಾನು ವಾಸವಿದ್ದ ಅದೇ ಏರಿಯಾದ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದನು. ಅಮಿತ್ ನನ್ನನ್ನು ತನ್ನ ಮನೆಗೆ ಊಟಕ್ಕೆ ಕರೆದಾಗ ನಾನು ಮೊದಲ ಬಾರಿಗೆ ಅವನ ಹೆಂಡತಿ ಅಂಜಲಿಯನ್ನು ಭೇಟಿಯಾದೆ. ಅಂಜಲಿ ನೋಡಲು ಅತ್ಯಂತ ಸುಂದರ, ಮುಗ್ಧ ಕಣ್ಣುಗಳ ಹಾಗೂ ಮೃದು ಸ್ವಭಾವದ ಹೆಣ್ಣುಮಗಳು. ಸಾಂಪ್ರದಾಯಿಕ ಸೀರೆಯಲ್ಲಿ ಅವಳ ನಗು ಮುಖ ಯಾರಿಗಾದರೂ ಗೌರವ ಮೂಡಿಸುವಂತಿತ್ತು. ಅಮಿತ್ ನನ್ನನ್ನು ಪರಿಚಯಿಸುತ್ತಾ, ಅಂಜಲಿ, ಇವನೇ ನನ್ನ ಬೆಸ್ಟ್ ಫ್ರೆಂಡ್ ವಿಕಾಸ್. ಇವನಿಗೆ ಈ ನಗರದಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇವನು ಯಾವಾಗ ಬೇಕಾದರೂ ನಮ್ಮ ಮನೆಗೆ ಬರಬಹುದು ಎಂದನು. ಅಮಿತ್ ಬಿಸಿನೆಸ್ ಕೆಲಸದ ಮೇಲೆ ಸದಾ ಬೇರೆ ಬೇರೆ ಊರುಗಳಿಗೆ ಟೂರ್ ಹೋಗುತ್ತಿದ್ದನು. ಹೀಗಾಗಿ ಅಂಜಲಿ ಆ ಹೊಸ ನಗರದ ದೊಡ್ಡ ಅಪಾರ್ಟ್ಮೆಂಟ್ನಲ್ಲಿ ಸದಾ ಒಂಟಿಯಾಗಿಯೇ ಇರುತ್ತಿದ್ದಳು. ಸ್ನೇಹಿತನ ಹೆಂಡತಿ ಎಂಬ ಗೌರವದಿಂದ ನಾನು ವಾರಕ್ಕೊಮ್ಮೆ ಅವರ ಮನೆಗೆ ಹೋಗಿ ತರಕಾರಿ ತರುವುದು ಅಥವಾ ಇತರ ದಿನಸಿ ಸಾಮಗ್ರಿಗಳನ್ನು ತಂದುಕೊಡುವ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದೆ. ಅದೊಂದು ರವಿವಾರದ ಮಧ್ಯಾಹ್ನ ಅಮಿತ್ ತನ್ನ ಬಿಸಿನೆಸ್ ಮೀಟಿಂಗ್ಗಾಗಿ ಮುಂಬೈಗೆ ಹೋಗಿದ್ದನು. ಅಂಜಲಿ ಒಬ್ಬಳೇ ಇದ್ದಾಳೆ ಎಂದು ತಿಳಿದು ನಾನು ಅವಳಿಗೆ ಸಹಾಯವಾಗಲಿ ಎಂದು ಅವರ ಮನೆಗೆ ಹೋದೆ. ನಾನು ಹೋದಾಗ ಅಂಜಲಿ ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದಳು. ಬನ್ನಿ ವಿಕಾಸ್, ಅಮಿತ್ ಇಲ್ದೆ ತುಂಬಾ ಬೋರ್ ಆಗ್ತಿತ್ತು. ನೀವು ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಎನ್ನುತ್ತಾ ನಗುತ್ತಾ ಅಡುಗೆ ಮನೆಗೆ ಹೋಗಿ ನನಗಾಗಿ ಬಿಸಿ ಬಿಸಿ ಕಾಫಿ ಮತ್ತು ತಿಂಡಿ ಸಿದ್ಧಪಡಿಸಿ ತಂದಳು. ಕಾಫಿ ಕಪ್ ನೀಡುವಾಗ ಅವಳ ಮೃದುವಾದ ಬೆರಳುಗಳು ಅಚಾನಕ್ಕಾಗಿ ನನ್ನ ಕೈಗೆ ಸವರಿದವು. ಆ ಕ್ಷಣ ಇಬ್ಬರಲ್ಲೂ ಒಂದು ಸಣ್ಣ ರೋಮಾಂಚನ ಉಂಟಾಯಿತು. ಅಂಜಲಿ ತಕ್ಷಣ ನಾಚಿಕೆಯಿಂದ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು. ನಾವು ಸುಮಾರು 2 ಗಂಟೆಗಳ ಕಾಲ ಮಾತನಾಡಿದೆವು. ಆ ಮಾತಿನಲ್ಲಿ ಅವಳು ಹೊಸ ನಗರದಲ್ಲಿ ತನಗಾಗುತ್ತಿರುವ ಒಂಟಿತನ ಮತ್ತು ಅಮಿತ್ ಸದಾ ಬ್ಯುಸಿಯಾಗಿರುವುದರಿಂದ ತನಗೆ ಸಿಗದಿರುವ ಪ್ರೀತಿಯ ಬಗ್ಗೆ ಭಾವುಕಳಾಗಿ ಮಾತನಾಡಿದಳು. ದಿನಗಳು ಉರುಳಿದಂತೆ ನಮ್ಮ ನಡುವಿನ ಸ್ನೇಹ ಮತ್ತಷ್ಟು ಹತ್ತಿರವಾಯಿತು. ಒಂಟಿತನದ ಬೇಗೆಯಲ್ಲಿದ್ದ ಅಂಜಲಿಗೆ ನನ್ನ ಸಾಮೀಪ್ಯ ಒಂದು ದೊಡ್ಡ ಆಸರೆಯಾಗಿ ಕಾಣಿಸತೊಡಗಿತು. ಅದೊಂದು ಕತ್ತಲೆಯ ಮಳೆಯ ರಾತ್ರಿ. ಜೋರಾಗಿ ಗುಡುಗು ಸಹಿತ ಮಳೆ ಸುರಿಯುತ್ತಿತ್ತು. ಅಂದು ಕೂಡ ಅಮಿತ್ ಊರಿನಲ್ಲಿರಲಿಲ್ಲ. ರಾತ್ರಿ ಸುಮಾರು 10 ಗಂಟೆಯಾಗಿದ್ದಾಗ ನನ್ನ ಮೊಬೈಲ್ಗೆ ಅಂಜಲಿಯಿಂದ ಕರೆ ಬಂತು. ಅವಳ ಧ್ವನಿಯಲ್ಲಿ ತೀವ್ರವಾದ ಭಯವಿತ್ತು. ವಿಕಾಸ್, ಜೋರಾಗಿ ಗುಡುಗು ಬರ್ತಿದೆ, ಮನೆಯಲ್ಲಿ ಕರೆಂಟ್ ಕೂಡ ಹೋಗಿದೆ. ನನಗೆ ತುಂಬಾ ಭಯವಾಗ್ತಿದೆ, ದಯವಿಟ್ಟು ಬರ್ತೀರಾ ಎಂದು ವಿನಂತಿಸಿದಳು. ನಾನು ತಕ್ಷಣ ಕೊಡೆ ಹಿಡಿದು ಅವಳ ಮನೆಗೆ ಹೋದೆ. ಅವಳು ಬಾಗಿಲು ತೆರೆದ ತಕ್ಷಣ ಜೋರಾದ ಸಿಡಿಲಿನ ಶಬ್ದಕ್ಕೆ ಹೆದರಿ ಅಚಾನಕ್ಕಾಗಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಕತ್ತಲೆಯ ಚಳಿಯ ರಾತ್ರಿಯಲ್ಲಿ ಅವಳ ಮೃದುವಾದ ದೇಹದ ಬಿಸಿ ನನಗೆ ತಗುಲಿದಾಗ ನನ್ನ ಎದೆಬಡಿತ ಜೋರಾಯಿತು. ನಾನು ಅವಳನ್ನು ಸಮಾಧಾನಪಡಿಸುತ್ತಾ ಹಾಲ್ನ ಸೋಫಾದ ಮೇಲೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿದೆ. ಮೇಣದ ಬತ್ತಿಯ ಸಣ್ಣ ಬೆಳಕಿನಲ್ಲಿ ಅಂಜಲಿಯ ಮುಖ ಮತ್ತಷ್ಟು ಆಕರ್ಷಕವಾಗಿ ಕಾಣಿಸುತ್ತಿತ್ತು. ಚಳಿಯಿಂದ ಅವಳು ಸಣ್ಣದಾಗಿ ನಡುಗುತ್ತಿದ್ದಳು. ನಾನು ಮೆಲ್ಲನೆ ನನ್ನ ಕೈಯನ್ನು ಅವಳ ಹೆಗಲ ಮೇಲೆ ಇಟ್ಟೆ. ಅಂಜಲಿ ನನ್ನನ್ನು ತಡೆಯಲಿಲ್ಲ, ಬದಲಿಗೆ ನನ್ನ ಎದೆಯ ಮೇಲೆ ತಲೆ ಇಟ್ಟು ನಿಟ್ಟುಸಿರು ಬಿಟ್ಟಳು. ಇಬ್ಬರ ನಡುವಿನ ಮೌನ ಕರಗತೊಡಗಿತು. ನಾನು ಮೆಲ್ಲನೆ ಅವಳ ಮುಖವನ್ನು ಕೈಗೆತ್ತಿಕೊಂಡು ಅವಳ ಕಣ್ಣುಗಳನ್ನು ನೋಡಿದೆ. ಆ ಕಣ್ಣುಗಳಲ್ಲಿ ಪ್ರೀತಿಯ ಹಂಬಲವಿತ್ತು. ನಾನು ಮೆಲ್ಲನೆ ಅವಳ ಕೆನ್ನೆಯ ಮೇಲೆ ಮುತ್ತಿಕ್ಕಿದೆ. ಆ ನಿಶ್ಶಬ್ದ ರಾತ್ರಿಯಲ್ಲಿ ಸ್ನೇಹಿತನ ಹೆಂಡತಿ ಮತ್ತು ನನ್ನ ನಡುವಿನ ಮರ್ಯಾದೆಯ ಗೆರೆಗಳು ಮೆಲ್ಲನೆ ಕರಗತೊಡಗಿದವು. ಅದು ನಮ್ಮಿಬ್ಬರ ಬದುಕಿನ ಅತ್ಯಂತ ರೋಮಾಂಚಕ ಮತ್ತು ರಹಸ್ಯ ರಾತ್ರಿಯ ಆರಂಭವಾಗಿತ್ತು. ಆ ರೋಮಾಂಚನಕಾರಿ ಮಳೆಯ ರಾತ್ರಿಯ ನಂತರ ಮರುದಿನ ಮುಂಜಾನೆ ಕಿಟಕಿಯಿಂದ ಸೂರ್ಯನ ಬೆಳಕು ರೂಮಿನೊಳಗೆ ಬಂದಾಗ ನಾನು ಕಣ್ಣು ಬಿಟ್ಟೆ. ಅಂಜಲಿ ಆಗಲೇ ಎದ್ದು ತನ್ನ ಸೀರೆಯನ್ನು ಸರಿಪಡಿಸಿಕೊಳ್ಳುತ್ತಾ ಕನ್ನಡಿಯ ಮುಂದೆ ನಿಂತಿದ್ದಳು. ಅವಳ ಮುಖದಲ್ಲಿ ಒಂಟಿತನ ದೂರವಾದ ನಿರಾಳತೆ ಇತ್ತು, ಆದರೆ ನನ್ನ ಕಣ್ಣುಗಳು ಅವಳ ಕಣ್ಣುಗಳೊಂದಿಗೆ ಒಂದಾದಾಗ ಅವಳು ನಾಚಿಕೆಯಿಂದ ಮುಖ ತಿರುಗಿಸಿಕೊಂಡಳು. ನಾನು ಎದ್ದು ಅವಳ ಹತ್ತಿರ ಹೋದಾಗ ಅವಳು ಮೆಲ್ಲನೆ ನಕ್ಕು, ವಿಕಾಸ್, ಬೇಗ ರೆಡಿಯಾಗಿ ಬನ್ನಿ, ನಿಮಗಾಗಿ ಬಿಸಿ ಬಿಸಿ ಚಹಾ ಮತ್ತು ಉಪಹಾರ ಸಿದ್ಧ ಮಾಡಿದ್ದೇನೆ ಎಂದು ಅಡುಗೆ ಮನೆಗೆ ಓಡಿದಳು. ನಾವು ಒಟ್ಟಿಗೆ ಕುಳಿತು ಉಪಹಾರ ಸೇವಿಸುವಾಗ ಇಬ್ಬರ ನಡುವೆ ಒಂದು ಮಧುರವಾದ ಮೌನವಿತ್ತು. ಆದರೆ ಆ ಮೌನದ ನಡುವೆಯೂ ಸಮಾಜದ ಭಯ ಮತ್ತು ಅಮಿತ್ಗೆ ಮಾಡುತ್ತಿರುವ ದ್ರೋಹದ ಸಣ್ಣದೊಂದು ಆತಂಕ ನಮ್ಮಿಬ್ಬರ ಮನಸ್ಸನ್ನು ಕಾಡಲಾರಂಭಿಸಿತ್ತು. ಅಂಜಲಿ ನನ್ನ ಕೈಹಿಡಿದು, ವಿಕಾಸ್, ಈ ನಗರದಲ್ಲಿ ನನ್ನ ಒಂಟಿತನಕ್ಕೆ ನೀನೇ ಆಸರೆ. ಆದರೆ ನಮ್ಮ ಈ ಸಂಬಂಧ 4 ಗೋಡೆಗಳ ಮಧ್ಯೆ ರಹಸ್ಯವಾಗಿರಬೇಕು ಎಂದು ಭಾವುಕಳಾಗಿ ಹೇಳಿದಳು. ದಿನಗಳು ಉರುಳಿದಂತೆ ನಮ್ಮ ನಡುವಿನ ಭೇಟಿಗಳು ಹೆಚ್ಚಾದವು. ಅಮಿತ್ ಬಿಸಿನೆಸ್ ಟೂರ್ಗೆ ಹೋದಾಗಲೆಲ್ಲ ಅಂಜಲಿ ನನಗಾಗಿ ಕಾಯುತ್ತಿದ್ದಳು.
ಆದರೆ ಒಂದು ದಿನ ನಾವು ಅಂದುಕೊಳ್ಳದ ಘಟನೆ ನಡೆಯಿತು. ಅದೊಂದು ಶನಿವಾರದ ಸಂಜೆ. ಅಮಿತ್ ಮುಂದಿನ 3 ದಿನಗಳ ಕಾಲ ಮುಂಬೈನಲ್ಲೇ ಇರುತ್ತಾನೆ ಎಂದು ತಿಳಿದು ನಾನು ಅಂಜಲಿಯ ಮನೆಗೆ ಹೋಗಿದ್ದೆ. ನಾವಿಬ್ಬರೂ ಹಾಲ್ನ ಸೋಫಾದ ಮೇಲೆ ಹತ್ತಿರವಾಗಿ ಕುಳಿತು ಹರಟೆ ಹೊಡೆಯುತ್ತಿದ್ದೆವು. ಅಷ್ಟರಲ್ಲೇ ಅಚಾನಕ್ಕಾಗಿ ಮನೆಯ ಮುಖ್ಯ ಬಾಗಿಲಿಗೆ ಕಿಲಿ ಹಾಕಿ ತೆರೆಯುವ ಸದ್ದು ಕೇಳಿಸಿತು. ನಾವಿಬ್ಬರೂ ಗಾಬರಿಯಿಂದ ಎದ್ದು ನಿಂತೆವು. ಬಾಗಿಲು ತೆರೆದು ಒಳಗೆ ಬಂದವನು ಬೇರೆ ಯಾರೂ ಅಲ್ಲ, ಸ್ವತಃ ಅಮಿತ್. ಅವನ ಮೀಟಿಂಗ್ ಬೇಗ ಮುಗಿದಿದ್ದರಿಂದ ಅವನು ಯಾರಿಗೂ ಹೇಳದೆ ಸರ್ಪ್ರೈಸ್ ನೀಡಲು ಮನೆಗೆ ಬಂದಿದ್ದನು. ಅಮಿತ್ ನನ್ನನ್ನು ಅಲ್ಲಿ ನೋಡಿ, ಅರೇ ವಿಕಾಸ್, ನೀನು ಇಲ್ಲೇ ಇದ್ದೀಯಾ? ತುಂಬಾ ಒಳ್ಳೆಯದಾಯಿತು. ಮುಂಬೈನಲ್ಲಿ ಸಖತ್ ಬ್ಯುಸಿ ಇದೆ ಕಣೋ, ನಿನ್ನನ್ನು ಮಿಸ್ ಮಾಡ್ಕೊಳ್ತಿದ್ದೆ ಎಂದು ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡನು. ಅಮಿತ್ನ ಆ ಮುಗ್ಧ ಸ್ನೇಹ ಮತ್ತು ನಂಬಿಕೆಯನ್ನು ನೋಡಿದಾಗ ನನ್ನ ಎದೆಯಲ್ಲಿ ನಡುಕ ಶುರುವಾಯಿತು. ಅಂಜಲಿಯ ಮುಖದ ರಕ್ತವೆಲ್ಲ ಒಣಗಿ ಹೋದಂತಾಗಿತ್ತು. ಅಂದು ರಾತ್ರಿ ಅಮಿತ್ ಬಲವಂತ ಮಾಡಿದ್ದರಿಂದ ನಾನು ಅವರ ಮನೆಯಲ್ಲೇ ಊಟಕ್ಕೆ ಕುಳಿತುಕೊಳ್ಳಬೇಕಾಯಿತು. ಊಟ ಬಡಿಸುವಾಗ ಅಂಜಲಿಯ ಕೈಗಳು ನಡುಗುತ್ತಿದ್ದವು. ಅಮಿತ್ ನಮ್ಮಿಬ್ಬರನ್ನು ಎಷ್ಟು ನಂಬಿದ್ದನೆಂದರೆ ಅವನ ಕಣ್ಣುಗಳಿಗೆ ನಮ್ಮ ನಡುವಿನ ತಳಮಳ ಸ್ವಲ್ಪವೂ ಕಾಣಿಸಲಿಲ್ಲ. ಆದರೆ ನನ್ನ ಮತ್ತು ಅಂಜಲಿಯ ಮನಸ್ಸಿನಲ್ಲಿ ಅಪರಾಧ ಪ್ರಜ್ಞೆಯ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅಮಿತ್ ಊರಿನಿಂದ ಮರಳಿ ಬಂದ ನಂತರ ಅಂಜಲಿ ಮತ್ತು ನನ್ನ ನಡುವಿನ ಭೇಟಿಗಳು ಸಂಪೂರ್ಣವಾಗಿ ಕಡಿಮೆಯಾದವು. ಅಮಿತ್ ನನ್ನನ್ನು ತನ್ನ ಸ್ವಂತ ಸಹೋದರನಿಗಿಂತ ಹೆಚ್ಚಾಗಿ ನಂಬಿದ್ದನು. ಆ ನಂಬಿಕೆಯನ್ನು ನೆನೆಸಿಕೊಂಡಾಗಲೆಲ್ಲ ನನಗೆ ಮತ್ತು ಅಂಜಲಿಗೆ ಒಳಗೊಳಗೆ ಅಪರಾಧ ಪ್ರಜ್ಞೆ ಗಿಲ್ಟ್ ಕಾಡಲಾರಂಭಿಸಿತು. ನಾವಿಬ್ಬರೂ ಫೋನ್ನಲ್ಲಿ ಮಾತನಾಡುವುದನ್ನು ಕೂಡ ಕಡಿಮೆ ಮಾಡಿದೆವು. ಆದರೆ ಕೇವಲ ದೈಹಿಕ ಆಕರ್ಷಣೆಯಷ್ಟೇ ನಮ್ಮ ಸಂಬಂಧವಾಗಿರಲಿಲ್ಲ. ಅಂಜಲಿಯ ಮನಸ್ಸಿನ ಒಂಟಿತನಕ್ಕೆ ಸಿಕ್ಕ ಆಸರೆ ನಾನಾಗಿದ್ದೆ. ಕಣ್ಣುಗಳಿಂದ ದೂರವಿದ್ದರೂ ಹೃದಯದ ತಳಮಳ ಹಾಗೇ ಇತ್ತು. ಒಂದು ದಿನ ಅಮಿತ್ ತನ್ನ ಬಿಸಿನೆಸ್ನಲ್ಲಿ ದೊಡ್ಡ ನಷ್ಟ ಅನುಭವಿಸಿ ತೀವ್ರ ನಿರಾಶೆಗೆ ಒಳಗಾಗಿದ್ದನು. ಹಣಕಾಸಿನ ತೊಂದರೆಯಿಂದಾಗಿ ಆ ಸಂಸಾರದಲ್ಲಿ ಸಣ್ಣದೊಂದು ಬಿರುಗಾಳಿ ಎದ್ದಿತ್ತು. ಅಂಜಲಿ ತೀವ್ರ ಆತಂಕಕ್ಕೆ ಒಳಗಾಗಿ ಅಮಿತ್ ಮಲಗಿದ ನಂತರ ತಡರಾತ್ರಿ ನನಗೆ ಕರೆ ಮಾಡಿ ಅಳಲಾರಂಭಿಸಿದಳು. ವಿಕಾಸ್, ಅಮಿತ್ ತುಂಬಾ ಕಷ್ಟದಲ್ಲಿದ್ದಾನೆ. ನನಗೆ ಒಂದು ಕಡೆ ಅವನಿಗೆ ಮೋಸ ಮಾಡುತ್ತಿದ್ದೇನೆಂಬ ಭಯ, ಇನ್ನೊಂದು ಕಡೆ ಅವನ ಪರಿಸ್ಥಿತಿ ನೋಡಿ ಕಣ್ಣೀರು ಬರುತ್ತಿದೆ. ನಾವೇನು ಮಾಡಬೇಕು ಎಂದು ಕೇಳಿದಳು. ಅವಳನ್ನು ಸಮಾಧಾನಪಡಿಸಲು ಮತ್ತು ನಮ್ಮಿಬ್ಬರ ಮನಸ್ಸನ್ನು ಸನ್ಮಾರ್ಗದತ್ತ ಮುನ್ನಡೆಸಲು ನಾನು ಅವಳಿಗೆ ಒಂದು ಸುಂದರವಾದ ಮರಾಠಿ ಸುವಿಚಾರವನ್ನು ಹೇಳಿದೆ. ಸಂಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುತ್ತಾರೋ ಅವರೇ ನಿಮ್ಮ ನಿಜವಾದ ಆಪ್ತರು. ಸಂಬಂಧಗಳನ್ನು ಉಳಿಸಿಕೊಳ್ಳಲು ನಂಬಿಕೆಯ ಬೆಲೆ ತೆರಲೇಬೇಕಾಗುತ್ತದೆ. ಅಂಜಲಿಗೆ ಆ ಮಾತು ಆಳವಾಗಿ ನಾಟಿತು. ಕ್ಷಣಿಕ ಸುಖಕ್ಕಿಂತ ಅಮಿತ್ನ ನಂಬಿಕೆ ಮತ್ತು ಅವನ ಬದುಕನ್ನು ಉಳಿಸುವುದು ನಮ್ಮ ಮೊದಲ ಕರ್ತವ್ಯ ಎಂದು ನಾವಿಬ್ಬರೂ ನಿರ್ಧರಿಸಿದೆವು. ನಾನು ನನ್ನ ಬಳಿ ಇದ್ದ ಸಣ್ಣ ಉಳಿತಾಯದ ಹಣವನ್ನು ಅಮಿತ್ಗೆ ಸಾಲದ ರೂಪದಲ್ಲಿ ನೀಡಿ ಸಹಾಯ ಮಾಡಿದೆ. ಅಂಜಲಿ ಕೂಡ ತನ್ನ ಒಡವೆಗಳನ್ನು ಅಡವಿಟ್ಟು ಪತಿಗೆ ಬೆಂಬಲವಾಗಿ ನಿಂತಳು. ನಮ್ಮಿಬ್ಬರ ಈ ಜಂಟಿ ಪ್ರಯತ್ನದಿಂದಾಗಿ ಕೇವಲ 3 ತಿಂಗಳಲ್ಲಿ ಅಮಿತ್ ತನ್ನ ಬಿಸಿನೆಸ್ ಅನ್ನು ಮತ್ತೆ ಲಾಭದತ್ತ ತಂದನು. ಬಿಸಿನೆಸ್ ಯಶಸ್ವಿಯಾದ ಖುಷಿಯಲ್ಲಿ ಎಲ್ಲವೂ ಸರಿಯಾಗುತ್ತಿದೆ ಎನ್ನುವಾಗಲೇ ವಿಧಿ ಮತ್ತೊಂದು ಆಟವಾಡಿತು. ಅಮಿತ್ ತನ್ನ ಹಳೆಯ ಮೊಬೈಲ್ ಅನ್ನು ಅಂಜಲಿಗೆ ಬಳಸಲು ನೀಡಿದ್ದನು. ಆದರೆ ಆ ಮೊಬೈಲ್ನ ಹಳೆಯ ಬ್ಯಾಕಪ್ ಫೋಲ್ಡರ್ನಲ್ಲಿ ನಮ್ಮಿಬ್ಬರ ಹಳೆಯ ರಹಸ್ಯ ಚಾಟ್ಗಳು ಮತ್ತು ಫೋಟೋಗಳು ಡಿಲೀಟ್ ಆಗದೆ ಹಾಗೆ ಉಳಿದುಕೊಂಡಿದ್ದವು. ಒಂದು ದಿನ ಆಫೀಸ್ನಿಂದ ಬೇಗ ಬಂದ ಅಮಿತ್ ಆಕಸ್ಮಿಕವಾಗಿ ಆ ಫೋಲ್ಡರ್ ಅನ್ನು ನೋಡಿದ್ದನು. ತನ್ನ ಅತ್ಯಂತ ಆಪ್ತ ಸ್ನೇಹಿತ ಮತ್ತು ತನ್ನ ಪ್ರಾಣದಂತಿದ್ದ ಹೆಂಡತಿಯ ರಹಸ್ಯವನ್ನು ಕಂಡ ಅವನು ಕಲ್ಲಾಗಿ ಕುಳಿತುಕೊಂಡನು. ಅಂಜಲಿ ಅಳುತ್ತಾ ಬೇರೆ ಫೋನ್ನಿಂದ ನನಗೆ ಕರೆ ಮಾಡಿದಳು. ಅವಳ ಧ್ವನಿ ನಡುಗುತ್ತಿತ್ತು. ವಿಕಾಸ್, ಅಮಿತ್ಗೆ ಎಲ್ಲವೂ ಗೊತ್ತಾಗಿದೆ. ಮೊಬೈಲ್ನಲ್ಲಿದ್ದ ಹಳೆ ಫೋಟೋಗಳನ್ನು ನೋಡಿಬಿಟ್ಟಿದ್ದಾನೆ. ಇಡೀ ಮನೆ ಸ್ಮಶಾನದಂತೆ ಮೌನವಾಗಿದೆ. ಎಲ್ಲವೂ ಮುಗಿದು ಹೋಯಿತು. ಬೇಗ ಬಾ. ಅವಳ ಮಾತು ಕೇಳಿ ನನ್ನ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು. ನಾನು ತಕ್ಷಣ ಅವರ ಮನೆಯ ಕಡೆಗೆ ಓಡಿದೆ. ಅಂಜಲಿಯ ಫೋನ್ ಕರೆ ಬಂದ ತಕ್ಷಣ ನಾನು ಗಾಬರಿಯಿಂದ ಅಮಿತ್ ಮನೆಯ ಕಡೆಗೆ ಓಡಿದೆ. ಲಿಫ್ಟ್ ಬರುವವರೆಗೂ ಕಾಯುವ ತಾಳ್ಮೆಯಿಲ್ಲದೆ ಮೆಟ್ಟಿಲುಗಳನ್ನು ಹತ್ತಿ ಅವರ ಫ್ಲಾಟ್ನ ಮುಂದೆ ಬಂದು ನಿಂತೆ. ಬಾಗಿಲು ಸಣ್ಣದಾಗಿ ತೆರೆದಿತ್ತು. ನಾನು ಒಳಗಡೆ ಕಾಲಿಟ್ಟಾಗ ಇಡೀ ಮನೆಯಲ್ಲಿ ಸ್ಮಶಾನದಂತಹ ಮೌನ ಆವರಿಸಿತ್ತು. ಹಾಲ್ನಲ್ಲಿದ್ದ ಸೋಫಾದ ಮೇಲೆ ಅಮಿತ್ ತಲೆ ತಗ್ಗಿಸಿ ಕುಳಿತಿದ್ದನು. ಅವನ ಕೈಯಲ್ಲಿ ಆ ಮೊಬೈಲ್ ಇತ್ತು. ರೂಮಿನ ಮೂಲೆಯಲ್ಲಿ ಅಂಜಲಿ ಮೌನವಾಗಿ ಅಳುತ್ತಾ ನಿಂತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಅಮಿತ್ ನಿಧಾನವಾಗಿ ಎದ್ದು ನಿಂತನು. ಅವನ ಕಣ್ಣುಗಳು ಕೆಂಪಗಾಗಿದ್ದವು. ಅದರಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ತನಗಾದ ದ್ರೋಹದ ತೀವ್ರವಾದ ನೋವು ಎದ್ದು ಕಾಣುತ್ತಿತ್ತು. ನಾನು ಧೈರ್ಯ ಮಾಡಿ ಮುಂದುವರಿದು, ಅಮಿತ್, ನನ್ನನ್ನು ಕ್ಷಮಿಸಿಬಿಡು. ತಪ್ಪು ನನ್ನದು ಎಂದು ಹೇಳಲು ಹೋದ ಅರ್ಧದಲ್ಲೇ ಅಮಿತ್ ಜೋರಾಗಿ ನಗಲಾರಂಭಿಸಿದನು. ಆ ನಗು ನನ್ನ ಎದೆಯಲ್ಲಿ ನಡುಕ ಹುಟ್ಟಿಸಿತು. ವಿಕಾಸ್, ನಿನ್ನನ್ನು ನನ್ನ ಸ್ವಂತ ಸಹೋದರ ಅಂದುಕೊಂಡಿದ್ದೆ ಕಣೋ.
ನನ್ನ ಹೆಂಡತಿಯನ್ನು ಈ ನಗರದಲ್ಲಿ ಒಬ್ಬಂಟಿ ಮಾಡಬಾರದು ಅಂತ ನಾನೇ ಅವಳಿಗೆ ನಿನ್ನ ಪರಿಚಯ ಮಾಡಿಕೊಟ್ಟೆ. ಆದರೆ ನೀವು ಇಬ್ಬರೂ ಸೇರಿ ನನ್ನ ನಂಬಿಕೆಯನ್ನು ಈ ತರಹ ಹರಾಜು ಹಾಕ್ತೀರಾ ಅಂತ ಅಂದುಕೊಂಡಿರಲಿಲ್ಲ ಎಂದು ಅಮಿತ್ ಗದ್ಗದಿತ ಧ್ವನಿಯಲ್ಲಿ ಹೇಳಿದನು. ನನಗೆ ಮತ್ತು ಅಂಜಲಿಗೆ ಅಮಿತ್ ನಮ್ಮ ಮೇಲೆ ಜೋರಾಗಿ ಕಿರುಚಾಡಿದರೆ ಅಥವಾ ಹೊಡೆದರೆ ಸಮಾಧಾನವಾಗುತ್ತಿತ್ತೇನೋ. ಆದರೆ ಅವನು ಅತ್ಯಂತ ಶಾಂತವಾಗಿ ಮಾತನಾಡುತ್ತಿದ್ದ ಆ ಮಾತುಗಳು ನಮ್ಮ ಹೃದಯಕ್ಕೆ ಇರಿತದಂತೆ ತಾಗುತ್ತಿದ್ದವು. ಅಂಜಲಿ ಅಮಿತ್ನ ಕಾಲಿಗೆ ಬಿದ್ದು ಅಳುತ್ತಾ ಕ್ಷಮೆ ಕೇಳಿದಳು. ಅಮಿತ್ ಮೊಬೈಲ್ ಅನ್ನು ಟೇಬಲ್ ಮೇಲೆ ಇಟ್ಟು, ವಿಕಾಸ್, ನೀನು ನನಗೆ ಬಿಸಿನೆಸ್ನಲ್ಲಿ ಕಷ್ಟ ಬಂದಾಗ ಹಣ ಕೊಟ್ಟು ಸಹಾಯ ಮಾಡಿದೆ. ಅಂಜಲಿ ತನ್ನ ಒಡವೆಗಳನ್ನು ಒತ್ತೆ ಇಟ್ಟು ನನ್ನನ್ನು ಸಾಲದಿಂದ ಪಾರು ಮಾಡಿದಳು. ನೀವಿಬ್ಬರೂ ನನ್ನ ಬದುಕನ್ನು ಉಳಿಸಿದ್ರಿ ಅಂತ ನಾನು ಹೆಮ್ಮೆ ಪಡುತ್ತಿದ್ದೆ. ಆದರೆ ಆ ಸಹಾಯದ ಹಿಂದೆ ಇಂತಹದೊಂದು ಕಹಿ ಸತ್ಯ ಅಡಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಹೇಳಿ, ನಾನು ನಿಮ್ಮನ್ನು ದ್ವೇಷಿಸಬೇಕೋ ಅಥವಾ ನನಗೆ ಮಾಡಿದ ಸಹಾಯಕ್ಕೆ ಧನ್ಯವಾದ ಹೇಳಬೇಕೋ ಎಂದು ಪ್ರಶ್ನಿಸಿದನು. ಆ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಉತ್ತರವಿರಲಿಲ್ಲ. ನಾವು ಮಾಡಿದ ತಪ್ಪು ಇಡೀ ಸ್ನೇಹ ಮತ್ತು ಸಂಸಾರದ ಪವಿತ್ರತೆಯನ್ನು ಧೂಳೀಪಟ ಮಾಡಿತ್ತು. ಅಮಿತ್ ಒಂದು ಸುದೀರ್ಘವಾದ ನಿಟ್ಟುಸಿರು ಬಿಟ್ಟು ಸೋಫಾದ ಮೇಲೆ ಕುಳಿತುಕೊಂಡನು. ಅವನು ಯಾವುದೇ ತರಾತುರಿಯ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ಬದಲಿಗೆ ತಣ್ಣನೆಯ ಧ್ವನಿಯಲ್ಲಿ ಒಂದು ಅದ್ಭುತವಾದ ಮರಾಠಿ ಸುವಿಚಾರವನ್ನು ನೆನಪಿಸಿದನು. ಮುರಿದ ದಾರವನ್ನು ಮತ್ತೆ ಜೋಡಿಸಬಹುದು, ಆದರೆ ಅದರಲ್ಲಿ ಒಂದು ಗಂಟು ಹಾಗೆ ಉಳಿಯುತ್ತದೆ. ನಂಬಿಕೆಯೂ ಅಷ್ಟೇ, ಒಮ್ಮೆ ಮುರಿದರೆ ಸಂಬಂಧ ಎಂದಿಗೂ ಮೊದಲಿನಂತಾಗುವುದಿಲ್ಲ. ಅಮಿತ್ ಹೇಳಿದ ಮಾತು 100ಕ್ಕೆ 100 ನಿಜವಾಗಿತ್ತು. ನಮ್ಮ ನಡುವಿನ ಆ ಹಳೆಯ ಮುಗ್ಧ ಸ್ನೇಹ ಮತ್ತು ನಂಬಿಕೆ ಈಗ ಮುರಿದು ಹೋಗಿತ್ತು. ಅಮಿತ್ ಅಂಜಲಿಯ ಕಡೆ ತಿರುಗಿ, ಅಂಜಲಿ, ನಾನು ಬಿಸಿನೆಸ್ನಲ್ಲಿ ಬ್ಯುಸಿಯಾಗಿ ನಿನಗೆ ಸಮಯ ಕೊಡದೆ ಒಂಟಿ ಮಾಡಿದ್ದು ನನ್ನ ತಪ್ಪು ಇರಬಹುದು. ಆದರೆ ಅದಕ್ಕೆ ನೀನು ಆರಿಸಿಕೊಂಡ ದಾರಿ ತಪ್ಪಾಗಿತ್ತು. ಈಗ ನಿನ್ನ ಭವಿಷ್ಯದ ನಿರ್ಧಾರ ನಿನ್ನ ಕೈಯಲ್ಲಿದೆ ಎಂದನು. ಅಂಜಲಿ ತಕ್ಷಣ ನನ್ನ ಕಡೆ ನೋಡಿ ನಂತರ ಅಮಿತ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅಮಿತ್, ನಾನು ಮಾಡಿದ್ದು ಘೋರ ಅಪರಾಧ. ವಿಕಾಸ್ ಕಷ್ಟದಲ್ಲಿದ್ದಾಗ ನನಗೆ ಆಸರೆಯಾಗಿದ್ದು ನಿಜ. ಆದರೆ ನನ್ನ ಹೃದಯದಲ್ಲಿ ಇಂದಿಗೂ ಮತ್ತು ಎಂದಿಗೂ ನಿನ್ನ ಸ್ಥಾನ ಬೇರೆ ಯಾರಿಗೂ ಇಲ್ಲ. ನೀನು ಕೊಡುವ ಯಾವುದೇ ಶಿಕ್ಷೆಗೆ ನಾನು ಸಿದ್ಧಳಿದ್ದೇನೆ, ಆದರೆ ನನ್ನನ್ನು ನಿನ್ನಿಂದ ದೂರ ಮಾಡಬೇಡ ಎಂದು ಭಾವುಕಳಾಗಿ ಬೇಡಿಕೊಂಡಳು. ಅಂಜಲಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಪತಿಯೊಂದಿಗೆ ಉಳಿಯಲು ನಿರ್ಧರಿಸಿದ್ದನ್ನು ಕಂಡು ನನಗೆ ನನ್ನ ತಪ್ಪಿನ ಸಂಪೂರ್ಣ ಅರಿವಾಯಿತು. ನಾನು ಅಮಿತ್ ಎದುರು ಕೈಮುಗಿದು, ಅಮಿತ್, ನಾನು ಇಂದೇ ಈ ನಗರವನ್ನು ಬಿಟ್ಟು ಹೋಗುತ್ತಿದ್ದೇನೆ. ನಿಮ್ಮಿಬ್ಬರ ಬದುಕಿನಲ್ಲಿ ನಾನು ಮತ್ತೆಂದೂ ಬರುವುದಿಲ್ಲ. ದಯವಿಟ್ಟು ಅಂಜಲಿಗೆ ಮತ್ತೊಂದು ಅವಕಾಶ ಕೊಡು ಎಂದು ವಿನಂತಿಸಿ ಆ ಮನೆಯಿಂದ ಹೊರನಡೆದೆ. ಹಳ್ಳಿಗೆ ಮರಳಿದ ನಂತರ ನಾನು ಕೃಷಿ ಮತ್ತು ಅಲ್ಲಿನ ಸಣ್ಣ ಉದ್ಯೋಗದಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಅಂಜಲಿ ಮತ್ತು ಅಮಿತ್ ಅವರ ಯಾವುದೇ ಸಂಪರ್ಕ ನನಗಿರಲಿಲ್ಲ, ಆದರೆ ಒಳಗೊಳಗೆ ಅವರ ಸಂಸಾರ ಚೆನ್ನಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಸುಮಾರು 3 ವರ್ಷಗಳು ಉರುಳಿದವು. ಒಂದು ದಿನ ನನ್ನ ಮೊಬೈಲ್ಗೆ ಅಪರಿಚಿತ ನಂಬರ್ನಿಂದ ಒಂದು ಮೆಸೇಜ್ ಬಂತು. ಅದು ಬೇರೆ ಯಾರದ್ದೂ ಅಲ್ಲ, ಸ್ವತಃ ಅಮಿತ್ ಕಳುಹಿಸಿದ ಸಂದೇಶವಾಗಿತ್ತು. ಅದರಲ್ಲಿ ಒಂದು ಮುದ್ದಾದ ಗಂಡು ಮಗುವಿನ ಫೋಟೋ ಇತ್ತು ಮತ್ತು ಕೆಳಗೆ ಒಂದು ಸುಂದರವಾದ ಮರಾಠಿ ಸುವಿಚಾರವನ್ನು ಬರೆಯಲಾಗಿತ್ತು. ಕ್ಷಮಿಸುವುದು ಎಲ್ಲಕ್ಕಿಂತ ದೊಡ್ಡ ಪುಣ್ಯ, ಏಕೆಂದರೆ ಸೇಡು ತೀರಿಸಿಕೊಳ್ಳುವುದರಿಂದ ಸ್ವಲ್ಪ ಸಮಯದ ಸಂತೋಷ ಸಿಗಬಹುದು, ಆದರೆ ಕ್ಷಮಿಸುವುದರಿಂದ ಜೀವನ ಪೂರ್ತಿ ಮನಸ್ಸು ಶಾಂತವಾಗಿರುತ್ತದೆ. ಆ ಸಂದೇಶದ ಜೊತೆಗೆ ಅಮಿತ್ ಹೀಗೆ ಬರೆದಿದ್ದನು: ವಿಕಾಸ್, ಆರಂಭದಲ್ಲಿ ನನಗೆ ನಿಮ್ಮ ಮೇಲೆ ತುಂಬಾ ಕೋಪವಿತ್ತು. ಆದರೆ ನೀನು ನಿನ್ನ ತಪ್ಪನ್ನು ಒಪ್ಪಿಕೊಂಡು ದೂರ ಸರಿದ ಹಾದಿ ಮತ್ತು ಕಷ್ಟದಲ್ಲಿದ್ದಾಗ ನನಗೆ ಮಾಡಿದ ಸಹಾಯವನ್ನು ನಾನು ಮರೆಯಲು ಸಾಧ್ಯವಾಗಲಿಲ್ಲ. ನಾನು ಅಂಜಲಿಯನ್ನು ಕ್ಷಮಿಸಿ ಹೊಸ ಬದುಕು ಆರಂಭಿಸಿದೆ. ಇಂದು ನಮಗೊಂದು ಗಂಡು ಮಗುವಾಗಿದೆ. ನೀನು ಎಲ್ಲಿದ್ದರೂ ಸುಖವಾಗಿರು ಸ್ನೇಹಿತನೇ. ಆ ಸಂದೇಶವನ್ನು ಓದಿದಾಗ ನನ್ನ ಕಣ್ಣುಗಳಿಂದ ಆನಂದಬಾಷ್ಪ ಉರುಳಿದವು. ನನ್ನ ಎದೆಯ ಮೇಲಿದ್ದ ದೊಡ್ಡ ಅಪರಾಧ ಪ್ರಜ್ಞೆಯ ಕಲ್ಲು ಕರಗಿಹೋದಂತಾಯಿತು. ಅಮಿತ್ನ ಆ ದೊಡ್ಡ ಗುಣ ನನ್ನ ಬದುಕನ್ನು ಬದಲಾಯಿಸಿತು. ಹೆತ್ತವರು ನನಗಾಗಿ ನೋಡಿದ್ದ ಸ್ನೇಹ ಎಂಬ ಮುಗ್ಧ ಹುಡುಗಿಯನ್ನು ನಾನು ಮದುವೆಯಾಗಿ ನನ್ನದೇ ಆದ ಹೊಸ ಸಂಸಾರವನ್ನು ಆರಂಭಿಸಿದೆ. ನಾವಿಬ್ಬರೂ ಇಂದು ನಮ್ಮ ಬದುಕಿನಲ್ಲಿ ಸುಖವಾಗಿದ್ದೇವೆ. ನಾವು ಮತ್ತೆಂದೂ ಮುಖಾಮುಖಿ ಭೇಟಿಯಾಗಲಿಲ್ಲ, ಆದರೆ ಆ ಕಹಿ ಘಟನೆ ನಮಗೆಲ್ಲರಿಗೂ ಬದುಕಿನ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಿತು. ಕಥೆಯ ಮಹಾಬೋಧನೆ: ಜೀವನದಲ್ಲಿ ಒಂಟಿತನ ಅಥವಾ ಕ್ಷಣಿಕ ಆಕರ್ಷಣೆಯ ಬಲದಿಂದ ತಪ್ಪುಗಳು ನಡೆಸುವುದು ಸಹಜ. ಆದರೆ ಆ ತಪ್ಪಿನ ಅರಿವಾಗಿ ಸಮಯಕ್ಕೆ ಸರಿಯಾಗಿ ಹಿಂದೆ ಸರಿಯುವುದು ಮತ್ತು ಸನ್ಮಾರ್ಗವನ್ನು ಆರಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ಎಲ್ಲಕ್ಕಿಂತ ಮಿಗಿಲಾಗಿ ಕೋಪ ಮತ್ತು ದ್ವೇಷದ ಬದಲಿಗೆ ಕ್ಷಮೆ ಎಂಬ ದೊಡ್ಡ ಗುಣವನ್ನು ಅಳವಡಿಸಿಕೊಂಡರೆ ಮಾತ್ರ ಮುರಿದುಹೋದ ಸಂಸಾರವನ್ನು ಮತ್ತು ಸುಂದರ ಬದುಕನ್ನು ಮತ್ತೆ ಕಟ್ಟಿಕೊಳ್ಳಲು ಸಾಧ್ಯ. ಕಥೆ ಸಂಪೂರ್ಣ ಸಮಾಪ್ತ. ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.